ಬೇಸೂರು ಅಣುವಿದ್ಯುತ್ ಸ್ಥಾವರ ವಿಚಾರ ಜಿಲ್ಲಾಧಿಕಾರಿಗಳ ಬಳಿ ನೇರವಾಗಿ ಒಂದು ಸಭೆ ನಡೆಸಲಿದ್ದೇವೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದ ಕೆಎಸ್ ಈಶ್ವರಪ್ಪ, ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ಜಾಗ ಕೇಳಿದಾಗ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಯಾಕೆ ನಮ್ಮಲ್ಲಿ ಜಾಗ ಇಲ್ಲ ಅಂತ ಹೇಳಿಲ್ಲ? ಪಶ್ಚಿಮ ಘಟ್ಟ ಇದೆ, ಶರಾವತಿ ಜಲಾಶಯ ಇದೆ ಎಂದು ಮಾಹಿತಿ ನೀಡಬೇಕಿತ್ತು. ಶಿವಮೊಗ್ಗದ ಜಿಲ್ಲಾಧಿಕಾರಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ಯಾವುದೇ ಮಾಹಿತಿ ಕೇಳಿಲ್ಲ. ಜಿಲ್ಲಾಧಿಕಾರಿಗಳು ಬೇಜವಾಬ್ದಾರಿಯಿಂದ ಯಾಕೆ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಗೊತ್ತಿಲ್ಲ. ಜನ ಕೇಳುತ್ತಿರುವ ಮಾಹಿತಿಯನ್ನು ಯಾಕೆ ಜಿಲ್ಲಾಧಿಕಾರಿಗಳು ಬಹಿರಂಗಪಡಿಸುತ್ತಿಲ್ಲ? ವಿದ್ಯುತ್ ಉತ್ಪಾದನೆಗೆ ಅಭಿವೃದ್ಧಿಗೆ ವಿರೋಧಿಗಳು ನಾವಲ್ಲ, ಆದರೆ ಪಶ್ಚಿಮ ಘಟ್ಟದ ನಾಶಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶ್ರೀ ಅರವಿಂದೋ ಪಿಯು ಕಾಲೇಜ್ ಜಾವಳ್ಳಿ ಶಿವಮೊಗ್ಗ ಇನ್ ಕೊಲಾಬರೇಷನ್ ವಿತ್ ವೈಬ್ರೆಂಟ್ ಮೂಡುಬಿದ್ರೆ ಪಿಯು ಬೋರ್ಡ್ ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ಪಡೆದ ಪ್ರತಿಷ್ಠಿತ ಸಂಸ್ಥೆ. ಅಡ್ಮಿಷನ್ ಓಪನ್ ಫಾರ್ ಫಸ್ಟ್ ಪಿಯುಸಿ ಅಂಡ್ ಸೆಕೆಂಡ್ ಪಿಯುಸಿ. ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಇಂಟಿಗ್ರೇಟೆಡ್ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9482447188 8310243698. Sri Adi Chunchanagiri Independent PU College, known as Sai PUC, is a science PU college with a missionary zeal. Blessed by the divine Parama Puja Sri 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 Dr. Balagangadharanath Mahaswamiji, it is now under the able guidance of Parama Puja Sri 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 Dr. Nirmalanandanatha Mahaswamiji. Grandchild of Puja Sri Sri Prasannanatha Swamiji, a new block of hi-fi building comprising of ultra-modern classrooms with AC facilities and fully equipped laboratories has come up. Sai PUC have a vast library hall with good collection of books and internet connection. This can also be converted into a seminar hall for PowerPoint presentations. Our well-equipped computer lab is our specialty. Students can have an extra access to the systems. They are also encouraged to use the tabs as an advanced learning tool. Digital learning for both board exam and entrance exams like NEET, JEE, KCET are given to the students through VFX Studio recorded classes powered by Sai PUC College app. Sai PUC offers 2 years PU course as per the norms of the Department of Pre-University Education Karnataka. Along with English, one can opt Kannada or Sanskrit or Hindi for language studies. We have decent and useful waiting rooms for our girl students. An excellent mix of young, energetic and experienced staff facilitating our students 24/7. The college buses take care of each and every student's safety. We also run safe and secure hostels for boys and girls separately. We have established our own app and website to enable our students to get easy access to our videos regarding board and entrance classes. Visual effect is also a part of our curriculum. VFX is a part of our academics where learning is made easy. Our institution is springboard to success. Have a great learning opportunity, have a great success and have a fantastic future. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ.
ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686629090. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಜಿಲ್ಲಾಧಿಕಾರಿಗಳು ಅವ್ರ ಊರಲ್ಲಿಲ್ಲ. ಅವರು ಯಾವಾಗ ಬರ್ತಾರೋ ಅವ್ರ ಹತ್ರ ನೇರವಾಗಿ ಒಂದು ಸಭೆ ಕೂಡ ನಾವು ಮಾಡ್ತೇವೆ. ಅದರಲ್ಲಿ ಏನು ಉತ್ತರ ಕೊಟ್ಟಿದ್ದೀರಿ, ನಮ್ಮ ಹತ್ರ ಕಾಪಿ ಇದೆ, ಏನು ಉತ್ತರ ಕೊಟ್ಟಿದ್ದಾರೆ ಅಂತ. ಬೇರೆ ಬೇರೆ ಜಿಲ್ಲಾಧಿಕಾರಿಗಳು ತುಂಬ ಸ್ಪಷ್ಟವಾಗಿ ವಿಜಯನಗರದವ್ರು ಹೇಳ್ತಿದ್ದಾರೆ, ಇದನ್ನು ನಾವು ಮಾಡೋಕ್ಕೆ ಅವಕಾಶ ಕೊಡಲ್ಲ, ಬೇಡ ಅಂತ. ಕೊಪ್ಪಳ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ, ಕೈಗಾರಿಕೆಗಳ ವಿರುದ್ಧ ಸ್ಥಳೀಯ ಸಂಘಗಳು ಕೊಪ್ಪಳ ಬಚಾವೋ ಆಂದೋಲನವನ್ನು ನಡೆಸುತ್ತಿದ್ದು ಜಿಲ್ಲೆಯಲ್ಲಿ ಯಾವುದೇ ಕೈಗಾರಿಕೆ ಸ್ಥಾಪಿಸಬಾರದು. ನಮ್ಮ ಜಿಲ್ಲಾಧಿಕಾರಿಗಳು ಏನಾಗಿದೆ, ಜಾಗ ಇದೆ ಅಂತ ಹೇಳ್ಬಿಟ್ರೆ ಅರ್ಥ ಏನು? ಇಲ್ಲೇನೇನು ಪರಿಸ್ಥಿತಿ ಇದೆ? ಸಿಗಂದೂರು ಇದೆ, ಪಶ್ಚಿಮ ಘಟ್ಟಗಳ ಪರಿಸ್ಥಿತಿ ವಿಚಿತ್ರವಾಗಿದೆ, ಹೋರಾಟಗಳು ನಡೀತಾ ಇದೆ, ಶರಾವತಿ ಸ್ಟಂಪ್ ಸ್ಟೋರೇಜ್ ಬಗ್ಗೆ. ಇದನ್ನ ಮೆನ್ಷನ್ ಮಾಡಬೇಕಿತ್ತಲ್ಲ. ಬೇಡ, ಎಲ್ಲ ಜಿಲ್ಲಾಧಿಕಾರಿಗಳು ನಮ್ಮಲ್ಲಿ ಬೇಡ ಅಂತ ಹೇಳಿದಾಗ ನಮ್ಮ ಜಿಲ್ಲಾಧಿಕಾರಿಗಳು ಯಾಕೆ ಬೇಡ ಅಂತ ಹೇಳಲಿಲ್ಲ? ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇವತ್ತು ಪೇಪರ್ಗಳನ್ನ ನೋಡಿ ಎಲ್ಲಾ ಕಡೆ ಪ್ರೊಟೆಸ್ಟ್ ಆಗ್ತಿರೋದು ನೋಡಿದ ತಕ್ಷಣ ನಾವು ಅವಕಾಶ ಕೊಡಲ್ಲ. ಬಾಯಲ್ಲಿ ನೀವು ಹೇಳೋದಕ್ಕೂ ರೈಟಿಂಗ್ ಅಲ್ಲಿ ಕೊಡೋದಕ್ಕೂ ವ್ಯತ್ಯಾಸ ಇಲ್ವಾ? ನೀವು ಹೇಳ್ರಿ, ತಹಶೀಲ್ದಾರು ಹೇಳಿದ್ದಾರೆ ಸಾಗರದವರು ಅಂತ, ರೈಟಿಂಗ್ ಅಲ್ಲಿ ಇದೆಯಾ? ಸಾಗರದವ್ರು ಏನೇನು ನಡೆಯೋರಿಂದ ರೆಕಾರ್ಡ್ ನಮ್ಮ ಹತ್ರ ಇದೆ. ಈ ಕುಮಾರಸ್ವಾಮಿಗಳೇ ಆಗಲಿ, ಶ್ರೀಕಾಂತ್ ಆಗಲಿ ಹೇಳಿದ್ರಲ್ಲಿ ನಾವೆಲ್ಲ ಇಲ್ಲಿ ಕೂತಿರೋದು ಉದ್ದೇಶ ವಿಥೌಟ್ ಡಾಕ್ಯುಮೆಂಟ್ ಏನು ಮಾತಾಡ್ತಿಲ್ಲ, ವಿತ್ ಡಾಕ್ಯುಮೆಂಟೇ ಕೊಡ್ತಾ ಇದೀವಿ. ಆ ಮೀಟಿಂಗ್ಗಳಲ್ಲಿ ಏನೇನಾಯ್ತು, 2ನೇ ತಾರೀಕು ಮೀಟಿಂಗ್ ಮಾಡಿ 2ನೇ ತಾರೀಕೆ ರಿಪೋರ್ಟ್ ಕಳ್ಸಂತ ಅರ್ಜೆನ್ಸಿ ಏನಿತ್ತು ಇವ್ರಿಗೆ? ಇದಿಲ್ಲ ಅಂತಿದ್ರೆ ಫ್ಲೈಟ್ಗಳು ಯಾಕೆ ಓಡಾಡ್ತಿದ್ದೆ ಅವಾಗ ಸಾಗರ ಸುತ್ತಮುತ್ತಲು? ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಳುವಂತ ವ್ಯವಸ್ಥೆಗಳಿದು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದ್ ಮಾತು ಕೇಳಿಲ್ಲ. MP ವಿರೋಧ ಮಾಡ್ತೀವಿ, MP ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸಾಗರ ಮೇಲೆ ಹೇಳ್ತಾ ಇದ್ದಾರೆ, ಸಾಗರದ ಹಿಂದಿನ ಮೇಲೆ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಲ್ಲ ಅಂತ. ಜನ ಗಲಾಟೆ ಮಾಡ್ಬೇಕಾ, ದಂಗೆ ಹೇಳ್ಬೇಕಾ? ಅದರಿಂದನೇ ತೃಪ್ತಿನ? ಜಿಲ್ಲಾಧಿಕಾರಿಗಳು ಯಾಕೆ ಇಷ್ಟು ಬೇಜವಾಬ್ದಾರಿಯಾಗಿ ರಿಪೋರ್ಟ್ ಕೊಟ್ಟರು ನಮಗಂತೂ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರ ನಾವು ಜಿಲ್ಲಾಧಿಕಾರಿಗಳ ಜೊತೆಗೆ ಅಧಿಕೃತವಾಗಿ ಮೀಟಿಂಗ್ ಮಾಡ್ತೇವೆ. ಅಧಿಕೃತವಾಗಿ ಮೀಟಿಂಗ್ ಮಾಡಿ ಅಧಿಕೃತವಾಗಿ ಅವ್ರ ಹತ್ರ ರಿಪೋರ್ಟ್ ತಗೋತೇವೆ, ಪ್ರೊಸೀಡಿಂಗ್ಸ್ ತಗೋತೇವೆ, ಅವ್ರ ಹತ್ರ ಮಿನಿಟ್ ತಗೋತೇವೆ. ಏನೇನು ಹೇಳಿದಿರಿ, ಮತ್ತೆ ಈಗ ರಿಪೋರ್ಟ್ ಆಯಿತು, ಹಿಂದೆ ಕಳ್ಸಾಗಿದೆ, ಈಗ ಎಗೈನ್ ಒಂದು ರಿಪ್ಲೈ ಕಳಿಸ್ಬೇಕು ಅವ್ರೀಗ. ಹಿಂದೆ ಕಳಿಸಿದ್ದು ನೀವು ಕೇಳಿದ್ದಕ್ಕೋಸ್ಕರ ಭೂಮಿ ಇಷ್ಟಿದೆ ಅಂತ ಹೇಳಿದ್ದೇವೆ. ಆದ್ರೆ ಇಂತಿಂಥ ಕಾರಣಕ್ಕೆ ಇಲ್ಲಿ ಬೇಡ, ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಕಳಿಸ್ತೇವೆ. ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳು ತಪ್ಪಿತಸ್ಥರಾಗ್ತಾರೆ. ಸುಮ್ಮನೆ ಹೋರಾಟ ಮಾಡೋದಕ್ಕೋಸ್ಕರ ನೀವು ಒಂದೊಂದು ಸಬ್ಜೆಕ್ಟ್ ಅನ್ನ ಎತ್ತಿ ಬಿಡ್ತಾ ಇದ್ದೀರಾ. ಸಾಗರದಲ್ಲಿ ನೋಡಿದೆ, ತೀರಾ ಶ್ರೀನಿವಾಸ ಅವರು ಹೇಳ್ತಿದ್ದಾರೆ ನಮಗೆ ರೆಕಾರ್ಡ್ ಕೊಡಿ ಅಂತ. ನಾವು ರೆಕಾರ್ಡ್ ಕಲೆಕ್ಟ್ ಮಾಡಿದೀವಿ, ಇಲ್ಲಿ ಪ್ರಶ್ನೆ ಬೇರೆ. ಅವ್ರು ರೆಕಾರ್ಡ್ ಕೊಡಕ್ಕೆ ಏನು ತೊಂದರೆ, ಯಾಕೆ ಕೊಟ್ಟಿಲ್ಲ? ನಮ್ಮ ಹತ್ರ ಎಲ್ಲ ರೆಕಾರ್ಡ್ ಇದೆ, ರೆಕಾರ್ಡ್ ಸಮೇತನೇ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಶಿವಮೊಗ್ಗ ಜಿಲ್ಲೆನಲ್ಲಿ ಅನ್ಯಾಯ ಮಾಡಬೇಡಿ, ಇದು ನಮ್ಮ ಒತ್ತಾಯ. ಜಿಲ್ಲಾಧಿಕಾರಿಗಳು ಬರ್ತಿದ್ದಂಗೆ ಅವ್ರ ಜೊತೆ ಮೀಟಿಂಗ್ ಮಾಡಿಕೊಂಡು ಅವ್ರ ಜೊತೆ ಅಫಿಷಿಯಲ್ ರಿಪ್ಲೈನ ಕಳಿಸೋಂಥ ಪ್ರಯತ್ನ ನಾವು ಮಾಡ್ತೇವೆ.